ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅಹಿಂದ ಸಮುದಾಯದ ಶಕ್ತಿ. 1983ರಿಂದ 2026ರವರೆಗೆ ರಾಜ್ಯ ರಾಜಕೀಯದಲ್ಲಿ ಅವರಿಟ್ಟ ಹೆಜ್ಜೆ, ಹೂಂಕರಿಸಿದ ರೀತಿ ನಿಜಕ್ಕೂ ರೋಚಕ. ಸಿದ್ದರಾಮಯ್ಯನವರನ್ನ ಕೆಣಕಿ ಉಳಿದವರಿಲ್ಲವೋ ಮೂಢ ಅಂತ ಅದೆಷ್ಟೋ ಜನ ಸಿದ್ದು ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದೂ ಇದೆ. ವಿಧಾನಸೌಧದಲ್ಲೇ ಭುಜ ತಟ್ಟಿ ಸವಾಲು ಹಾಕಿದ ರೀತಿ, ಬಳ್ಳಾರಿಗೆ ಹೋಗಿ ಗಣಿಧಣಿಗಳನ್ನ ಕುಟ್ಟಿ ಕೆಡವಿದ ರೀತಿ ಇದೀಗ ಇತಿಹಾಸ. ಅಂತಹ ಇತಿಹಾಸಗಳನ್ನು ಸೃಷ್ಟಿಸಿದ್ದ ಟಗರು ರಾಮಯ್ಯ ಇದೀಗ ಸಿಎಂ ಸ್ಥಾನದಿಂದ ನಿರ್ಗಮಿಸಿದ್ದಾರೆ. ಟಗರು ಈ ಟಗರು ಗೂಟೂರು ಹಾಕೋಕೆ ಶುರು ಮಾಡಿದ್ರೆ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು. ಕಾಲು ಕೆರೆದು ಗುಮ್ಮೋಕೆ ರೆಡಿಯಾದ್ರೆ ವಿರೋಧಿಗಳು ಥರಥರನೆ ನಡುಗೋದಕ್ಕೆ ಶುರು ಮಾಡುತ್ತಿದ್ರು. ಸಿದ್ದರಾಮಯ್ಯ ಅನ್ನೋದು ಬರೀ ಒಂದು ಹೆಸರಾಗಿರಲಿಲ್ಲ, ರಾಜ್ಯ ರಾಜಕೀಯದಲ್ಲಿ ಒಂದು ಪವರ್ ಆಗಿತ್ತು, ಒಂದು ಶಕ್ತಿ ಆಗಿತ್ತು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅನ್ನೋದೇ ಕಾಂಗ್ರೆಸ್ಸಿಗೆ ಬಲ ಎಂಬಂತಿತ್ತು. ಇಂಥ ಸಿದ್ದರಾಮಯ್ಯ ಅನ್ನೋ ಶಕ್ತಿ ಇದೀಗ ನಿರ್ಗಮನವಾಗಿದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದಾರೆ. ನಾನು ಕಾಯ ವಾಚ ಮನಸ ಈ ರಾಜ್ಯದ ಜನರ ಹಿತ ಕಾಪಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ MLA ಆಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಾನು ಈಗ ರಿಟೈರಿಂಗ್ ಏಜ್ ಬಂದಿದ್ದೀನಿ. ಆಗ್ತಾನೇ ಇಲ್ಲ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯುತ್ತಿದ್ದಾರೆ ಅನ್ನೋದನ್ನ ಯಾರೊಬ್ಬರಿಗೂ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಭಿಮಾನಿಗಳಿಗೂ ಆಗ್ತಾ ಇಲ್ಲ, ಜನರಿಗೂ ಆಗ್ತಾ ಇಲ್ಲ, ಆಪ್ತ ಸಚಿವರಿಗೂ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಊರಲ್ಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿದ್ರು ಅನ್ನೋದನ್ನ ಕೇಳಿ ಅವರೂ ಕಣ್ಣೀರು ಹಾಕಿದ್ರು. ಬೇಜಾರಾಯ್ತು ಸ್ವಾಮಿ. ನಮಗೆ ತುಂಬ ಬೇಜಾರಾಯ್ತು. ಹೋಯ್ತಿದ್ದೋ, ಮಾತಾಡ್ತಿದ್ದೋ, ಕಾವೇರಿಗೂ ಹೋಯ್ತಿದ್ದೋ, ಕೃಷ್ಣಗೂ ಹೋಯ್ತಿದ್ದೋ, ವಿಧಾನಸಭೆಗೂ ಹೋಯ್ತಿದ್ದೋ ಸ್ವಾಮಿ, ಮಾತಾಡ್ತಿದ್ದೋ. ನಾವು ಚಂದ ಮಾತಾಡ್ತಾ ಇದ್ದೋ ಸ್ವಾಮಿ. ಬೇಜಾರಾಯ್ತು. ಅಲ್ಲಿ ನಾನು ಸಿದ್ದರಾಮಯ್ಯ ಸ್ವಾಮಿ, ಅವ್ರ ಮನ, ನಮ್ಮ ಮನೆ, ಎದುರು ಮನ, ನಮ್ಮ ತಂದೆ ಮನ ಅದೇ. DKಶಿ ಸಿಎಂ ಆಗ್ತಿದ್ದಾರೆ. ಶುಭ ಘಳಿಗೆ, ಶುಭ ಮುಹೂರ್ತ, ಶುಭ ದಿನವನ್ನ ಯಾರೂ ತಡೆಯೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಿದ್ದ DK ಶಿವಕುಮಾರ್ ಸಿಎಂ ಪಟ್ಟಕ್ಕೆ ಏರ್ತಾ ಇದ್ದಾರೆ. 2023ರಲ್ಲೇ ಸಿಎಂ ಪಟ್ಟಕ್ಕೆ ಪೈಪೋಟಿ ನಡೆಸಿದ್ದ DKಶಿ ಹೈಕಮಾಂಡ್ ಮಾತಿಗೆ ಕಟ್ಟುಬಿದ್ದು ಸಂಧಾನ ಸೂತ್ರಕ್ಕೆ ಒಪ್ಪಿದ್ದರು. ಆ ಸಂಧಾನ ಸೂತ್ರದ ಪ್ರಕಾರವಾಗಿ DKಶಿಯನ್ನ ಸಿಎಂ ಮಾಡಬೇಕು ಅನ್ನೋ ಒತ್ತಾಯಕ್ಕೆ ಸಿಲುಕಿದ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಂದ ಅನಿವಾರ್ಯವಾಗಿ ರಾಜೀನಾಮೆ ಪಡೆದುಕೊಂಡಿದೆ. ಆ ಮೂಲಕ ಅಹಿಂದ ನಾಯಕ, ಭಾಗ್ಯಗಳ ಸರದಾರನ ನಿರ್ಗಮನವಾಗಿದೆ. ರಾಜ್ಯ ರಾಜಕೀಯದಲ್ಲಿ 5 ದಶಕಗಳ ಇತಿಹಾಸ. ಕರ್ನಾಟಕ ಕಂಡ ಅಪ್ರತಿಮ ಜನನಾಯಕ ಸಿದ್ದರಾಮಯ್ಯನವರ ಈ ದಿಢೀರ್ ನಿರ್ಗಮನ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. 1983ರಲ್ಲಿ ಶುರುವಾದ ಅವರ ರಾಜಕೀಯ ಪಯಣ 2026ರವರೆಗೆ, ಅಂದರೆ ಬರೋಬ್ಬರಿ 5 ದಶಕಗಳ ಸುದೀರ್ಘ ಇತಿಹಾಸವನ್ನೇ ಸೃಷ್ಟಿಸಿಬಿಟ್ಟಿದೆ. ಈ 40 ವರ್ಷ ಶಾಸಕರಾಗಿ, ಸಚಿವರಾಗಿ ಮಾತ್ರವಲ್ಲದೆ ಇಡೀ ರಾಜ್ಯದ ಆರ್ಥಿಕ ಹಾಗೂ ಹಣಕಾಸು ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸಿದ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ. ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕನಾಗಿ ಬೆಳೆದ ಸಿದ್ದರಾಮಯ್ಯ ತಮ್ಮ ಆಡಳಿತಾವಧಿಯಲ್ಲಿ ಬಡವರ, ದೀನದಲಿತರ ದನಿಯಾಗಿ ಕೆಲಸ ಮಾಡಿದ್ರು. ಆದರೆ 2026 ಮೇ ತಿಂಗಳ ಈ ಹಂತದಲ್ಲಿ ದಿಢೀರನೆ ಅಧಿಕಾರ ತ್ಯಾಗ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಸಿದ್ದರಾಮಯ್ಯ ಬರೋಬ್ಬರಿ 5 ದಶಕಗಳ ಸುದೀರ್ಘ ರಾಜಕೀಯ ಇತಿಹಾಸ ಹೊಂದಿರೋ ಪ್ರಬಲ ನಾಯಕರಾಗಿದ್ದು ರಾಜ್ಯ ರಾಜಕೀಯದಲ್ಲಿ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದ್ದಾರೆ. 1983ರಿಂದ 2026ರವರೆಗೆ ಇವರ ರಾಜಕೀಯ ಪಯಣ ಅತ್ಯಂತ ರೋಚಕವಾಗಿದೆ. ಅಹಿಂದ ವರ್ಗವನ್ನ ಒಗ್ಗೂಡಿಸಿ ಅಹಿಂದ ನಾಯಕನಾಗಿ ಹೊರಹೊಮ್ಮಿದ್ದರು ಸಿದ್ದರಾಮಯ್ಯ. ಇಂಥ ಸಿದ್ದರಾಮಯ್ಯ ಅವರ ನಿರ್ಗಮನವಾಗಿದೆ. 2 ಬಾರಿ ವಿಪಕ್ಷ ನಾಯಕರಾಗಿದ್ರು, 2 ಬಾರಿ ಸಿಎಂ ಪಟ್ಟಕ್ಕೇರಿದ್ರು ಸಿದ್ದು. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.
ಬರೋಬ್ಬರಿ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟಕ್ಕೇರಿ ಯಶಸ್ವಿಯಾಗಿ ಆಡಳಿತ ನಡೆಸಿದ್ದ ದಂಡನಾಯಕ ಸಿದ್ದರಾಮಯ್ಯ. 2 ಬಾರಿ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ವಿಪಕ್ಷದಲ್ಲಿದ್ದುಕೊಂಡೇ ಆಡಳಿತ ಪಕ್ಷವನ್ನ ಕುಟ್ಟಿ ಕೆಡವುತ್ತಿದ್ದರು. ಯಡಿಯೂರಪ್ಪ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ವಿಪಕ್ಷದಲ್ಲಿದ್ದುಕೊಂಡು ಸರ್ಕಾರದ ಅಂಕು ಡೊಂಕುಗಳನ್ನು ತಿದ್ದಿದ್ರು. ನಂತರದಲ್ಲಿ 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಪೂರ್ಣ 5 ವರ್ಷಗಳ ಕಾಲ ಆಡಳಿತ ನಡೆಸಿ ಇತಿಹಾಸ ನಿರ್ಮಿಸಿದ್ದ ಅವರು ಬಳಿಕ 2023ರಲ್ಲಿ ಮತ್ತೆ ಭಾರೀ ಬಹುಮತದೊಂದಿಗೆ 2ನೇ ಬಾರಿ ಸಿಎಂ ಗಾದಿಗೇರಿದ್ದರು. 2ನೇ ಅವಧಿಯಲ್ಲಿಯೂ ರಾಜ್ಯದ ಜನತೆಗೆ ನೀಡಿದ್ದ 5 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಜನಮನ್ನಣೆ ಗಳಿಸಿದ್ದರು. ಆದರೆ 2026ರ ಮೇ ತಿಂಗಳ ಈ ಹಂತದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ದೆಹಲಿ ಮಟ್ಟದಲ್ಲಿ ಜೋರಾಗಿದ್ದರಿಂದ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ಆ ಪ್ರಕಾರವಾಗಿ ಹೈಕಮಾಂಡ್ ಹೇಳಿದ್ರಿಂದ ಸಿಎಂ ಪಟ್ಟಕ್ಕೆ ಅಧಿಕೃತ ವಿರಾಮ ಹಾಕಿದ್ದಾರೆ. ಟಗರು ರಾಮಯ್ಯನ ತಾಕತ್ತು ಕೆಣಕಿದವರು ಉಳಿದಿಲ್ಲ ಇಲ್ಲಿ. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅಂದ್ರೆ ಟಗರು ರಾಮಯ್ಯ ಅಂತಾನೆ ಫೇಮಸ್. ತಮ್ಮ 40 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಅವರನ್ನ ರಾಜಕೀಯವಾಗಿ ಕೆಣಕಿದವರು ಯಾರೂ ಉಳಿದಿಲ್ಲ. ತೊಡೆ ತಟ್ಟಿದವರ ತೊಡೆ ಮುರಿದ ಗಟ್ಟಿ ನಾಯಕ. ಅಂಕಿಅಂಶಗಳ ಸಮೇತ ತಿರುಗೇಟು ನೀಡುವ ಶೈಲಿಯೇ ರೋಚಕ. ವಿಧಾನಸಭಾ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಎದ್ದು ನಿಂತರು ಅಂದ್ರೆ ಅಂಕಿಅಂಶಗಳ ಮೂಲಕ ವಿರೋಧಿಗಳ ಬಾಯಿ ಮುಚ್ಚಿಸುವ ಚಾಣಾಕ್ಷರು ಸಿದ್ದರಾಮಯ್ಯ. ಇಂಥ ಟಗರು ರಾಮಯ್ಯರನ್ನ ಅದೊಂದು ಸಲ ಕೆಣಕಿದ್ದು ಬಳ್ಳಾರಿಯ ಗಣಿಧಣಿಗಳು, ಗಾಳಿ ಜನಾರ್ದನ್ ರೆಡ್ಡಿ ಆ್ಯಂಡ್ ಟೀಮ್. 2010ರಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಭುಜ ತಟ್ಟಿದ್ದ ಸಿದ್ದು ಬಳ್ಳಾರಿಗೆ ಬಾ ಎಂದು ಸವಾಲ್, ಗಣಿಧೂಳಲ್ಲೇ ಅಬ್ಬರಿಸಿದ ಲೀಡರ್. ಇನ್ನು 2010ರ ಸಮಯದಲ್ಲಿ ಗಣಿಧಣಿಗಳನ್ನೇ ಕುಟ್ಟಿ ಕೆಡವಿದ ಗಟ್ಟಿಗ ಸಿದ್ದರಾಮಯ್ಯ. ಅಂದು ವಿಪಕ್ಷ ನಾಯಕರಾಗಿದ್ದ ಅವರು ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿಡಿದೆದ್ದಿದ್ರು. ರೆಡ್ಡಿ ಬ್ರದರ್ಸ್ ವಿರುದ್ಧ ವಿಧಾನಸೌಧದಲ್ಲೇ ಭುಜ ತಟ್ಟಿದ್ರು. ಬಳ್ಳಾರಿಗೆ ಬಾ ನೋಡ್ಕೋತೀವಿ ಅಂತ ಸವಾಲೆಸೆದ ರೆಡ್ಡಿಗಳಿಗೆ ಬಳ್ಳಾರಿಗೆ ಬಂದು ಹೋರಾಟ ಮಾಡ್ತೀವಿ ಅಂತ ಪ್ರತಿ ಸವಾಲ್ ಹಾಕಿ ಬಳ್ಳಾರಿ ತನಕ ಪಾದಯಾತ್ರೆ ಹೋದ ಗಟ್ಟಿಗ ಸಿದ್ದರಾಮಯ್ಯ. ಬಳ್ಳಾರಿ ಪಾದಯಾತ್ರೆ ನಂತರದಲ್ಲಿ ಗಣಿಧಣಿಗಳ ಸಾಮ್ರಾಜ್ಯವೇ ಬುಡಮೇಲಾಯಿತು. ಆಗಲೇ ನೋಡಿ ಸಿದ್ದರಾಮಯ್ಯನವರನ್ನ ಕೆಣಕಿದ್ರೆ ಉಳಿಯಲ್ಲ ಅನ್ನೋದು ವಿರೋಧಿಗಳಿಗೆ ಮತ್ತೊಮ್ಮೆ ಸಾಬೀತಾಗಿದ್ದು. ಬಡತನದ ಕಷ್ಟಗಳನ್ನೇ ಮೆಟ್ಟಿ ನಿಂತ ನಾಯಕ. ಪ್ರೊಫೆಸರ್ ನಂಜುಂಡಸ್ವಾಮಿ ಹೋರಾಟದಿಂದ ಸಿದ್ದು ಪ್ರೇರಣೆ, ರಾಜಕೀಯಕ್ಕೆ ಎಂಟ್ರಿ. ವಿದ್ಯಾರ್ಥಿ ದೆಸೆಯಿಂದಲೇ ಸದಾ ಹೋರಾಟದ ಮನೋಭಾವ ಹೊಂದಿದ್ದ ಸಿದ್ದರಾಮಯ್ಯ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ರೈತಪರ ಹೋರಾಟಗಳಿಂದ ತೀವ್ರವಾಗಿ ಪ್ರೇರಣೆಗೊಂಡಿದ್ದರು. ರೈತ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ತಮ್ಮ ರಾಜಕೀಯ ಬದುಕಿಗೆ ಭದ್ರ ಬುನಾದಿ ಹಾಕಿಕೊಂಡರು. ಸಮಾಜವಾದಿ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಯುವ ನಾಯಕನಾಗಿ ಹೊರಹೊಮ್ಮಿದ ಸಿದ್ದರಾಮಯ್ಯನವರು ರಾಜಕೀಯಕ್ಕಿಳಿದೇ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ನಿರ್ಧರಿಸಿದ್ದರು. ಆಗ ಸಿದ್ದರಾಮಯ್ಯ ಧುಮುಕಿದ್ದೇ ರಾಜಕೀಯದ ಅಖಾಡಕ್ಕೆ. 1983ರ ಚೊಚ್ಚಲ ಚುನಾವಣೆ, ಜನತಾ ಸಂಘದ ಜೊತೆ ಸಿದ್ದು. 1983ರಲ್ಲಿ ಮೊದಲ ಬಾರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ವಿಧಾನಸಭೆಗೆ ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದರು. ಬಳಿಕ ಜನತಾ ಪಕ್ಷದ ಜೊತೆ ಗುರುತಿಸಿಕೊಂಡ್ರು. ಅಲ್ಲಿಂದ ಅವರ ರಾಜಕೀಯದ ಬದುಕು ಏರುತ್ತಲೇ ಹೋಯಿತು. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಸಚಿವರಾಗಿ ತಮ್ಮ ಆಡಳಿತ ವೈಖರಿಯಿಂದ ಮೆಚ್ಚುಗೆ ಗಳಿಸಿದ್ದರು. ನಂತರದಲ್ಲಿ ಸಿದ್ದು ನಡೆದಿದ್ದೇ ದಾರಿಯಾಯಿತು. 1996 ಹಾಗೂ 2004ರಲ್ಲಿ ಕಮಾಲ್, ಉಪಮುಖ್ಯಮಂತ್ರಿ, ಹಣಕಾಸು ಸಚಿವ. ಜನತಾದಳ ವಿಭಜನೆಯಾದ ಬಳಿಕ ಜೆಡಿಎಸ್ ಸೇರಿದ್ದ ಸಿದ್ದರಾಮಯ್ಯ 1996ರಲ್ಲಿ ಹಾಗೂ 2004ರಲ್ಲಿ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಬರೋಬ್ಬರಿ 2 ಬಾರಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ರು. ಹಣಕಾಸು ಸಚಿವರಾಗಿ ಹಣಕಾಸು ಖಾತೆಯನ್ನು ಅದ್ಭುತವಾಗಿ ನಿಭಾಯಿಸಿದ್ರು. ಕುರಿ ಕಾಯೋನಿಗೆ ಕರೆಕ್ಟಾಗಿ 10 ಕುರಿ ಎಣಿಸೋಕ್ ಬರಲ್ಲ, ಅಂಥದ್ರಲ್ಲಿ ಹಣಕಾಸು ಇಲಾಖೆ ಹೆಂಗ ನಿಭಾಯಿಸ್ತಾನೆ ಅಂತ ಹಲವರು ಅಂದುಕೊಂಡಿದ್ದರು. ಆದರೆ ಆರ್ಥಿಕ ತಜ್ಞರಂತೆ ಹಣಕಾಸು ಖಾತೆ ನಿಭಾಯಿಸಿದ ಸಿದ್ದರಾಮಯ್ಯ ಬರೋಬ್ಬರಿ 13 ಬಾರಿ ರಾಜ್ಯ ಬಜೆಟ್ ಮಂಡಿಸಿದ ಏಕೈಕ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2005ರಲ್ಲಿ ಗುರು ಶಿಷ್ಯರ ಮುನಿಸು, ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ. ಒಂದು ಕಾಲದಲ್ಲಿ ಅತ್ಯಂತ ಆಪ್ತರಾಗಿದ್ದ ಜೆಡಿಎಸ್ ವರಿಷ್ಠ ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ನಡುವೆ
2005ರ ಸಮಯದಲ್ಲಿ ತೀವ್ರ ಮುನಿಸು ಸೃಷ್ಟಿಯಾಯಿತು. 1996ರಲ್ಲಿ ದೇವೇಗೌಡರು ಪ್ರಧಾನಿಯಾಗೋ ಟೈಮಲ್ಲಿ ತಮ್ಮನ್ನೇ ಸಿಎಂ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅಂದುಕೊಂಡಿದ್ರು. ಆದರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಲಿಲ್ಲ ದೇವೇಗೌಡರು. 2004ರಲ್ಲಾದರೂ ಸಿಎಂ ಆಗಬಹುದು ಅಂತ ಅಂದುಕೊಂಡಿದ್ರು. ಆಗಲೂ ಸಿದ್ದರಾಮಯ್ಯಗೆ ಹಿನ್ನಡೆಯಾಗಿತ್ತು. ಹಿಂಗಾಗಿ ಸಿಟ್ಟಾದ ಸಿದ್ದರಾಮಯ್ಯ 2005ರಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರು. ಅಹಿಂದ ಸಂಘಟನೆಯನ್ನ ಗಟ್ಟಿಗೊಳಿಸೋಕೆ ನೋಡಿದಾಗಲೇ, ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸಲು ಯತ್ನಿಸಿದಾಗಲೇ ದೇವೇಗೌಡರು ಸಿಟ್ಟಾಗಿ ಸಿದ್ದರಾಮಯ್ಯ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ರು. ಆ ನಂತರವೇ ಸಿದ್ದು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದು. 2006ರಲ್ಲಿ ಕಾಂಗ್ರೆಸ್ಗೆ ಎಂಟ್ರಿ, ಜೊತೆಗೆ ಬಂದ ಘಟಾನುಘಟಿಗಳು. ಇನ್ನು 2005ರಲ್ಲಿ ಜೆಡಿಎಸ್ನಿಂದ ಉಚ್ಚಾಟನೆಗೊಂಡ ಬಳಿಕ ಸೈಲೆಂಟ್ ಆಗಿ ರಣತಂತ್ರವನ್ನ ಹೆಣೆಯುತ್ತಿದ್ದ ಸಿದ್ದರಾಮಯ್ಯ 2006ರ ಜುಲೈನಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರಿದ್ರು. ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಬೃಹತ್ ಸಮಾವೇಶದ ಮೂಲಕ ಕಾಂಗ್ರೆಸ್ ಸೇರ್ಪಡೆಯಾದ ಸಿದ್ದರಾಮಯ್ಯ ಅವರ ಜೊತೆಗೆ ಘಟಾನುಘಟಿ ನಾಯಕರ ದಂಡೇ ಬಂದಿತ್ತು. ಎಚ್.ಸಿ. ಮಹದೇವಪ್ಪ, ಎಚ್. ವಿಶ್ವನಾಥ್ ಸೇರಿದಂತೆ ಹಲವು ಪ್ರಭಾವಿ ನಾಯಕರು ಸಿದ್ದು ಜೊತೆಗಿದ್ದರು. ಇದು ಕಾಂಗ್ರೆಸ್ನಲ್ಲಿ ಸಿದ್ದು ಬಲಾಢ್ಯರಾಗಿ ಬೆಳೆಯಲು ಅಡಿಪಾಯವೂ ಆಯಿತು. 2008ರ ಎಲೆಕ್ಷನ್ ಬಳಿಕ ದಾಳ, ಖರ್ಗೆ ದಿಲ್ಲಿಗೆ, ಸಿದ್ದು ರಾಜ್ಯಕ್ಕೆ. ವಿಪಕ್ಷ ನಾಯಕನಾಗಿ ಸಿದ್ದರಾಮಯ್ಯ ಹೋರಾಟ. ಇನ್ನು 2008ರಲ್ಲಿ ಪ್ರಕಟವಾದ ಎಲೆಕ್ಷನ್ ರಿಸಲ್ಟ್ ಬಳಿಕ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆಗಳಾದವು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುಂಡ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೈಕಮಾಂಡ್ ದೆಹಲಿ ರಾಜಕಾರಣಕ್ಕೆ ಕರೆಸಿಕೊಂಡಿತ್ತು. ಹಿಂಗಾಗಿ 2009ರಲ್ಲಿ ವಿಪಕ್ಷ ನಾಯಕನ ಸ್ಥಾನ ಸಿದ್ದರಾಮಯ್ಯಗೆ ಒಲಿಯಿತು. ಆಗಲೇ ನೋಡಿ, ಗಣಿಧಣಿಗಳ ವಿರುದ್ಧ ಭುಜ ತಟ್ಟಿದ್ದು, ಪಾದಯಾತ್ರೆ ಮಾಡಿದ್ದು, ಬಿಜೆಪಿ ಸರ್ಕಾರವನ್ನೇ ಪುಡಿಗಟ್ಟಿದ್ದು. 2018ರ ಮೇ ತಿಂಗಳ ಸೋಲು, ಜೆಡಿಎಸ್ ಮುಂದೆ ಕೈಕಟ್ಟಿದ ಸಿದ್ದು. ಇನ್ನು 2013ರಿಂದ 2018ರ ತನಕ 5 ವರ್ಷಗಳ ಯಶಸ್ವಿ ಆಡಳಿತದ ಬಳಿಕವೂ 2018ರ ಮೇ ತಿಂಗಳಲ್ಲಿ ಕಾಂಗ್ರೆಸ್ ಅನಿರೀಕ್ಷಿತ ಸೋಲು ಕಂಡಿತು. ಬಳಿಕ ಅನಿವಾರ್ಯವಾಗಿ ಜೆಡಿಎಸ್ ಜೊತೆ ಮೈತ್ರಿ ಸರ್ಕಾರ ರಚನೆ ಮಾಡಬೇಕಾಗಿತ್ತು. ಅಲ್ಲಿ ತನಕ ಅಬ್ಬರಿಸುತ್ತಿದ್ದ ಸಿದ್ದರಾಮಯ್ಯ ದೇವೇಗೌಡರ ಮನೆಗೆ ಹೋಗಿ ಕೈಕಟ್ಟಿ ಕೂರುವಂತಾಗಿತ್ತು. ಟಗರಿನಂತೆ ಎದುರಾಳಿಗಳನ್ನ ಗುಮ್ಮುತ್ತಿದ್ದ ಸಿದ್ದರಾಮಯ್ಯ ಕೈಕಟ್ಟಿ ನಿಂತಿದ್ದನ್ನೇ ನೋಡೋಕ್ಕಾಗಿರಲಿಲ್ಲ ಜನರಿಗೆ. ಅಂಥ ಸಿದ್ದರಾಮಯ್ಯ 2023ರಲ್ಲಿ 2ನೇ ಬಾರಿಗೆ ಸಿಎಂ ಆಗಿ ಆಯ್ಕೆಯಾದ್ರು. ಆದ್ರೀಗ ಹೈಕಮಾಂಡ್ ಮಾತಿನಂತೆ ನಿರ್ಗಮನವಾಗಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಈ ಭಾಗ್ಯರಾಮಯ್ಯನಿಗೆ ಕಣ್ಣೀರ ವಿದಾಯ ಹೇಳಿದ್ದಾರೆ ಕರುನಾಡಿನ ಜನ. ನಾನು ಕಾಯ ವಾಚ ಮನಸ ಈ ರಾಜ್ಯದ ಜನರ ಹಿತ ಕಾಪಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ MLA ಆಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಾನು ಈಗ ರಿಟೈರಿಂಗ್ ಏಜ್ ಬಂದಿದ್ದೀನಿ. ನಾನು ಕಾಯ ವಾಚ ಮನಸ ಈ ರಾಜ್ಯದ ಜನರ ಹಿತ ಕಾಪಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ MLA ಆಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಾನು ಈಗ ರಿಟೈರಿಂಗ್ ಏಜ್ ಬಂದಿದ್ದೀನಿ. 2023ರ ಐತಿಹಾಸಿಕ ಕಂಬ್ಯಾಕ್, ಡಿಕೆಶಿ ಸಿದ್ದು ಜೋಡಿ ಕಮಾಲ್. 2013ರಲ್ಲಿ ಭಾಗ್ಯಗಳ ಗೆಲುವು, 2023ರಲ್ಲಿ ಗ್ಯಾರಂಟಿ ಗೆಲುವು. 2018ರ ಸೋಲಿನ ಬಳಿಕ ಸಿದ್ದರಾಮಯ್ಯ ಸೈಲೆಂಟ್ ಆಗಲಿಲ್ಲ. ಮತ್ತೆ ಮರಳಿ ಬರುವುದಕ್ಕೆ ಹಠ ಹಿಡಿದು ಸಿದ್ಧತೆ ನಡೆಸಿದ್ರು. ಆ ಪ್ರಕಾರವಾಗಿ ಇಡೀ ರಾಜ್ಯಾದ್ಯಂತ ಸುತ್ತಾಡಿ
ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಡುವ ಪ್ರಯತ್ನ ಪಟ್ಟರು. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಆ ಪ್ರಕಾರವಾಗಿ 2023ರಲ್ಲಿ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾದ್ರು. 2ನೇ ಬಾರಿಗೆ ಸಿದ್ದರಾಮಯ್ಯ ಸಿಎಂ ಆದ್ರು. ಜಗತ್ತಿಗೆ ಒಬ್ಬನೇ ಅಧಿಪತಿ ಇರಬೇಕು ಥಾಮಸ್, ಅದು ನಾನಾಗಿರ್ಬೇಕು. ಓ ಭ್ರಮೆ, ಯಾರೋ ನೀನು. 2023ರಲ್ಲಿ ಬೆನ್ನಿಗೆ ನಿಂತ ಡಿಕೆಶಿ, ಸಿದ್ದು ಡಿಕೆಶಿ ಒಗ್ಗಟ್ಟಿನ ಮಂತ್ರ. 2023ರಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದು ಡಿಕೆ ಶಿವಕುಮಾರ್. ಇವರಿಬ್ಬರ ಜೋಡಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಯಾವುದೇ ಭಿನ್ನಮತ ಬರದಂತೆ ಎಚ್ಚರಿಕೆ ವಹಿಸಿದ್ದ ಈ ಜೋಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಸಾಬೀತು ಮಾಡಿತ್ತು. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಡಿಕೆಶಿ ರಣತಂತ್ರ, ಸಿದ್ದರಾಮಯ್ಯ ಮಾಸ್ ಅಪಿಯರೆನ್ಸ್ ಕಾಂಗ್ರೆಸ್ ಅನ್ನ ಗೆಲ್ಲಿಸಿತ್ತು. ಆದ್ರೆ ಗೆದ್ದ ನಂತರ ಇಬ್ಬರ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಫೈಟ್ ನಡೆದಿತ್ತು. ಆದ್ರೆ ಸಂಧಾನ ಸೂತ್ರ ಹೆಣೆದಿದ್ದ ಹೈಕಮಾಂಡ್ ಮೊದಲಿಗೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿತ್ತು. ಡಿಕೆಶಿಗೆ ಡಿಸಿಎಂ ಪಟ್ಟ ನೀಡಿತ್ತು. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಎರಡು 2023ರಲ್ಲಿ ಗ್ಯಾರಂಟಿ ಜಾರಿ, ಹೆಚ್ಚಾಯಿತು ಭಾಗ್ಯರಾಮಯ್ಯ ಕೀರ್ತಿ. ಇನ್ನು 2023ರಲ್ಲಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಸಿದ್ದರಾಮಯ್ಯ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದ್ರು. ಪ್ರತಿ ತಿಂಗಳು ಕೋಟ್ಯಾಂತರ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ, ಫ್ರೀ ಬಸ್ ಪ್ರಯಾಣ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ತಲುಪಿಸುವಲ್ಲಿ ಯಶಸ್ವಿಯಾದ್ರು. ಇದರಿಂದಾಗಿ ಸಿದ್ದರಾಮಯ್ಯ ಕೀರ್ತಿ ಇನ್ನಷ್ಟು ಹೆಚ್ಚಾಗ್ತಾ ಹೋಯಿತು. ಬಡ ಜನರಿಗೆ ಇನ್ನಷ್ಟು ಹತ್ತಿರವಾಗ್ತಾ ಹೋದ್ರು ಸಿದ್ದರಾಮಯ್ಯ. ಇದೇ ಕಾರಣಕ್ಕೆ 2026 ಮೇ 28ರಂದು ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಅಂತ ಗೊತ್ತಾದಾಗ ಬಹಳಷ್ಟು ಜನ ಕಣ್ಣೀರು ಹಾಕಿದ್ದು. ರಾಜೀನಾಮೆ ಕೊಡಬೇಡಿ ಸಾರ್, ನೀವು ನಮಗೆ ಬೇಕು ಅಂದಿದ್ದು. ಎರಡು 2026 ಮೇ 28ಕ್ಕೆ ಅಧಿಕೃತ ನಿರ್ಗಮನ ಬಿಡಲೇಬೇಕಿತ್ತು. ಸಿದ್ದರಾಮಯ್ಯ ಅಧಿಕಾರ ಬಿಡಲೇಬೇಕಿತ್ತು. ಕೊಟ್ಟ ಮಾತಿನಂತೆ ಡಿಕೆಶಿಗೆ ಅಧಿಕಾರ ಬಿಟ್ಟು ಕೊಡಲೇಬೇಕಿತ್ತು. ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತಿದ್ದರು ಸಿದ್ದರಾಮಯ್ಯ. ಹೀಗಾಗಿ 2026 ಮೇ ತಿಂಗಳಲ್ಲಿ ಹೈಕಮಾಂಡೇ ಸಿದ್ದರಾಮಯ್ಯರವರನ್ನ ದೆಹಲಿಗೆ ಕರೆದು ರಾಜೀನಾಮೆ ನೀಡುವಂತೆ ಹೇಳಿದ್ರು. ಹೈಕಮಾಂಡ್ ನಾಯಕರ ಸೂಚನೆಯ ಮೇರೆಗೆ ಸಿಎಂ ಪಟ್ಟದಿಂದ ಅಧಿಕೃತವಾಗಿ ನಿರ್ಗಮಿಸಿದ್ದಾರೆ ಸಿದ್ದರಾಮಯ್ಯ. ನಾನು ಕಾಯ ವಾಚ ಮನಸ ಈ ರಾಜ್ಯದ ಜನರ ಹಿತ ಕಾಪಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ MLA ಆಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಾನೀಗ ರಿಟೈರಿಂಗ್ ಏಜ್.